Dear students, in this session, we will try to know the functions and importance of marketing. ಇವತ್ತು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನ ಫಂಕ್ಷನ್ಸು ಮತ್ತು ಅದರ ಮಹತ್ವ ಇಂಪಾರ್ಟೆನ್ಸನ್ನು ನಾವು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಮೊದಲನೇದಾಗಿ ಫಂಕ್ಷನ್ಸ್ ಆಫ್ ಎಕ್ಸ್ಚೇಂಜ್. ಫಂಕ್ಷನ್ಸ್ ಆಫ್ ಎಕ್ಸ್ಚೇಂಜ್ ಅಂದರೆ ಇಬ್ಬರ ನಡುವೆ ಒಂದು ಎಕ್ಸ್ಚೇಂಜ್ ಆಗುತ್ತೆ, ಬೈಯರು ಮತ್ತು ಸೆಲ್ಲರ್. ಇಲ್ಲಿ ಸೆಲ್ಲರ್ ಏನು ಮಾಡ್ತಾನೆ, ಒಂದು ವಸ್ತುವನ್ನು ಬೈಯರಿಗೆ ಮಾರಾಟವನ್ನು ಮಾಡ್ತಾನೆ. ಸೊ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ದ ಫಸ್ಟ್ ಫಂಕ್ಷನ್ ಆಫ್ ಮಾರ್ಕೆಟಿಂಗ್ ಈಸ್ ಫಂಕ್ಷನ್ಸ್ ಆಫ್ ಎಕ್ಸ್ಚೇಂಜ್. ಎಕ್ಸ್ಚೇಂಜ್ ಆಫ್ ಎ ಪ್ರಾಡಕ್ಟ್ ಆಗುತ್ತೆ. ಆ ಪ್ರಾಡಕ್ಟಿಗೆ ಒಂದು ಕನ್ಸಿಡ್ರೇಷನ್, ಒಂದು ಬೆಲೆಯನ್ನು ಪೇ ಮಾಡಿ ಬೈಯರ್ ಅದನ್ನು ಕೊಂಡ್ಕೋತಾನೆ. ದಿಸ್ ಈಸ್ ದ ಫಸ್ಟ್ ಫಂಕ್ಷನ್ ಆಫ್ ಮಾರ್ಕೆಟಿಂಗ್. ಆ್ಯಂಡ್ ಸೆಕೆಂಡ್ಲಿ, ದ ಫಂಕ್ಷನ್ಸ್ ಆಫ್ ಫಿಸಿಕಲ್ ಸಪ್ಲೈ. ಇಟ್ ಇನ್ಕ್ಲೂಡ್ಸ್ ಸ್ಟೋರೇಜ್ ಆಫ್ ಗೂಡ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಸೇಮ್. ಇಲ್ಲಿ ವಸ್ತುಗಳನ್ನು, ಪ್ರಾಡಕ್ಟ್ಗಳನ್ನು ಸ್ಟೋರೇಜ್ ಮಾಡಬೇಕು. ವೇರ್ ಹೌಸಲ್ಲಿ ಅದನ್ನು ಒಂದು ಕಡೆ ಸ್ಟೋರ್ ಮಾಡಿ ಮತ್ತು ಅದನ್ನು ಟ್ರಾನ್ಸ್ಪೋರ್ಟೇಷನ್ ಏಜೆನ್ಸೀಸ್ನ ಸಹಾಯವನ್ನು ಪಡೆದುಕೊಳ್ಬೇಕಾಗುತ್ತೆ. ಇದು ಮಾರ್ಕೆಟಿಂಗ್ನ ಮತ್ತೊಂದು ಫಂಕ್ಷನ್. ಫಿಸಿಕಲ್ಲಾಗಿ ನಾವು ಗೂಡ್ಸನ್ನು ಹ್ಯಾಂಡಲ್ ಮಾಡಬೇಕಾದ್ರೆ, ಒಂದು ಕಡೆಯಿಂದ ಮತ್ತೊಂದು ಕಡೆ ಅದನ್ನು ವಸ್ತುಗಳನ್ನು ಸಾಗಿಸ್ಬೇಕಾದ್ರೆ ಅದನ್ನು ಯಾವ ಥರ ಸ್ಟೋರೇಜ್ ಮಾಡಬೇಕು, ಕೆಲವು ಪೆರಿಷಬಲ್ ಗೂಡ್ಸ್ ಇರ್ತವೆ, ಅದನ್ನು ಯಾವ ಥರ ಸ್ಟೋರೇಜ್ ಮಾಡಬೇಕು, ಇವೆಲ್ಲ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ಒಳಗೊಂಡಿರುತ್ತೆ. ಮತ್ತು ಕೆಲವೊಂದು ಫೆಸಿಲಿಟೇಟಿಂಗ್ ಫಂಕ್ಷನ್ಸ್ ವಿಚ್ ಫೆಸಿಲಿಟೇಟ್ಸ್ ದ ಮಾರ್ಕೆಟಿಂಗ್ ಮ್ಯಾನೇಜರ್ ಆರ್ ದ ಮಾರ್ಕೆಟಿಂಗ್. ಅದೇನೇನಿದ್ದಾವೆ ಅಂದರೆ ಸ್ಟ್ಯಾಂಡರ್ಡೈಸೇಷನ್ ಆ್ಯಂಡ್ ಗ್ರೇಡಿಂಗ್. ಪ್ರಾಡಕ್ಟ್ಸ್ಗಳನ್ನು ನಾವು ಸ್ಟ್ಯಾಂಡರ್ಡೈಸ್ ಮಾಡಬೇಕಾಗುತ್ತೆ. ಎಲ್ಲವೂ ಸೇಮ್ ಪ್ರಾಡಕ್ಟ್ಸ್ ಇರೋದಿಲ್ಲ. ಒಂದು ಕಂಪನಿ ಅಂದ ಮೇಲೆ ಒಂದು ಪ್ರಾಡಕ್ಟ್ ಲೈನನ್ನು ನೋಡಿದ್ರೆ ಹಲವಾರು ತರಹದ ಪ್ರಾಡಕ್ಟ್ಸ್ಗಳಿರ್ತವೆ. ಅದನ್ನು ಸ್ಟ್ಯಾಂಡರ್ಡೈಸ್ಡ್ ಮಾಡಿ, ಅದನ್ನು ಗ್ರೇಡಿಂಗ್ ಮಾಡಿ, ಬೇರೆ ಬೇರೆ ಕ್ವಾಂಟಿಟೀಸಲ್ಲಿ, ಕೆ ಜಿಸ್ಗಳಲ್ಲಿ, ಕಿಲೋಗ್ರಾಮ್ಸ್ಗಳಲ್ಲಿ, ಬೇರೆ ಬೇರೆ ವೆರೈಟೀಸಲ್ಲಿ ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡಬೇಕಾಗುತ್ತೆ. ಮತ್ತು ಅದಕ್ಕೊಂದು ಬ್ರ್ಯಾಂಡ್ ನೇಮ್ ಕೊಟ್ಟು ಮತ್ತು ಅದನ್ನು ಪ್ಯಾಕ್ ಮಾಡಿ, ಪ್ರೈಮರಿ ಪ್ಯಾಕೇಜಿಂಗು, ಸೆಕೆಂಡರಿ ಪ್ಯಾಕೇಜಿಂಗು, ಇವೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಮತ್ತು ಅದಕ್ಕೊಂದು ಲೇಬಲಿಂಗ್ ಮಾಡ್ತಕ್ಕಂತಹ ಫೆಸಿಲಿಟೇಟಿಂಗ್ ಫಂಕ್ಷನ್ ಇರುತ್ತೆ. ಮತ್ತು ಆ ಪ್ರಾಡಕ್ಟು ಇನ್ಶೂರೆನ್ಸ್ ಮಾಡಿಸ್ಬೇಕಾಗುತ್ತೆ. ಫೈರ್ ಇನ್ಶೂರೆನ್ಸು ಮತ್ತು ಮೆರೈನ್ ಇನ್ಶೂರೆನ್ಸು, ಟ್ರಾವೆಲ್ ಇನ್ಶೂರೆನ್ಸು. ಏನಾದರೂ ನಷ್ಟ ಆದಂತಹ ಸಮಯಗಳಲ್ಲಿ ಇನ್ಶೂರೆನ್ಸ್ಗೂ ಕೂಡ ಬಹಳ ಅವಶ್ಯಕತೆ ಇರೋದರಿಂದ ಈ ಒಂದು ಕೆಲಸವನ್ನು ಕೂಡ ಮಾರ್ಕೆಟಿಂಗ್ ಮ್ಯಾನೇಜರ್ ಮಾಡಬೇಕಾಗುತ್ತೆ. ಮತ್ತು ಫೈನಾನ್ಸ್ ಈಸ್ ಎ ಲೈಫ್ ಬ್ಲಡ್ ಆಫ್ ಬಿಸ್ನೆಸ್ ಅಂತ ಕರಿತೀವಿ. ಒಬ್ಬ ಹ್ಯೂಮನ್ ಬಾಡಿಗೆ ಬ್ಲಡ್ ಎಷ್ಟು ಇಂಪಾರ್ಟೆಂಟೋ, ಫೈನಾನ್ಸು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ನಾವು ಬಿಸ್ನೆಸ್ಸಲ್ಲಿ ವಿತೌಟ್ ವರ್ಕಿಂಗ್ ಕ್ಯಾಪಿಟಲ್ ಆರ್ ಫೈನಾನ್ಸ್ ವಿ ಕಾಂಟ್ ಡೂ ಬಿಸ್ನೆಸ್. ಡೂಯಿಂಗ್ ಬಿಸ್ನೆಸ್ ಬಿಕಮ್ಸ್ ಡಿಫಿಕಲ್ಟ್ ಇಫ್ ವಿ ಹ್ಯಾವ್ ಲ್ಯಾಕ್ ಆಫ್ ಫೈನಾನ್ಸ್. ಅದ್ರ ಕಡೆಯೂ ಕೂಡ ಮಾರ್ಕೆಟಿಂಗ್ ಮ್ಯಾನೇಜರ್ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಮತ್ತು ರಿಸ್ಕ್, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸ್ಕ್. ಮಾರ್ಕೆಟ್ ರಿಸ್ಕ್ಸ್, ಮತ್ತು ಆ ಪ್ರಾಡಕ್ಟು ಸೇಲ್ ಆಗದಲ್ಲೇ ಹೋದರೆ ಅದರ ಒಂದು ರಿಸ್ಕು. ಚೇಂಜಸ್ ಇನ್ ಟೆಕ್ನಾಲಜಿ, ಯಾವುದಾದ್ರೂ ಹೊಸ ಕಾಂಪಿಟೇಟರ್ಸು ಸಿಮಿಲರ್ ಪ್ರಾಡಕ್ಟ್ಸ್ನ ಲಾಂಚ್ ಮಾಡಿದ್ರೆ ಅದರಲ್ಲಿ ಆಗ್ತಕ್ಕಂತಹ ರಿಸ್ಕು. ಆ ರಿಸ್ಕನ್ನು ಟೇಕಿಂಗ್ ಕೆಪಾಸಿಟಿಯನ್ನು ಕೂಡ ಮಾರ್ಕೆಟಿಂಗ್ ಮ್ಯಾನೇಜರ್ ಮಾಡಬೇಕಾಗುತ್ತೆ. ಮತ್ತು ಸೆಕ್ಯೂರಿಂಗ್ ಮಾರ್ಕೆಟ್ ಇನ್ಫಾರ್ಮೇಷನ್. ಮಾರ್ಕೆಟಲ್ಲಿ ಏನು ಟ್ರೆಂಡ್ ನಡೀತಾ ಇದೆ, ನಮ್ಮ ಪ್ರಾಡಕ್ಟಿಗೆ ಅಷ್ಟೊಂದು ರಿಕ್ವೈರ್ಮೆಂಟ್ ಇದೆಯಾ, ಏನಾದರೂ ಮಾಡಿಫಿಕೇಷನ್ಸ್ ಬೇಕಾ, ಇಷ್ಟೆಲ್ಲ ಮಾರ್ಕೆಟಿಂಗ್ ಮ್ಯಾನೇಜರ್ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಮತ್ತು ಅಡ್ವರ್ಟೈಸಿಂಗ್ ಇಲ್ದಲೇ ಹೋದರೆ, ವಿತೌಟ್ ಅಡ್ವರ್ಟೈಸಿಂಗ್ ಪ್ರಮೋಟಿಂಗ್ ಎ ಪ್ರಾಡಕ್ಟ್ ಬಿಕಮ್ಸ್ ಮೋಸ್ಟ್ ಡಿಫಿಕಲ್ಟ್. ನೀವು ಉದಾಹರಣೆಗೆ ನೋಡಿ, ನಾವು ಯಾವುದಾದ್ರೂ ಒಂದು ಶಾಪ್ಗೆ ಹೋದಾಗ ಏನಾದರೂ ಒಂದು ವಸ್ತುವನ್ನು ಖರೀದಿ ಮಾಡಬೇಕಾದ್ರೆ ಯಾವ ಪ್ರಾಡಕ್ಟು ನಮ್ಮ ಮೈಂಡಲ್ಲಿ ಅಡ್ವರ್ಟೈಸ್ಮೆಂಟನ್ನು ನೋಡಿ ನಮ್ಮ ಮೈಂಡಲ್ಲಿ ಇರುತ್ತೋ ಅದೇ ಪ್ರಾಡಕ್ಟನ್ನು ನಾವು ಕೇಳ್ತೀವಿ. ಅಡ್ವರ್ಟೈಸ್ಮೆಂಟು ಅದು ಜನರಿಗೆ ಗೊತ್ತಿಲ್ಲದೇ ಇರತಕ್ಕಂತಹ ಪ್ರಾಡಕ್ಟು, ಅದರ ಬಗ್ಗೆ, ಆ ಬ್ರ್ಯಾಂಡ್ ಬಗ್ಗೆ ಅವೇರ್ನೆಸ್ಸೇ ಇಲ್ಲ ಅಂದರೆ ಯಾರೂ ಕೂಡ ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದಿಲ್ಲ. ಸೊ ಅಡ್ವರ್ಟೈಸಿಂಗ್ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್, ಅದು ಕೂಡ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಮಾರ್ಕೆಟ್ ರಿಸರ್ಚ್, ಸಂಶೋಧನೆ. ಮಾರುಕಟ್ಟೆಯಲ್ಲಿ ಏನೇನಾಗ್ತಾ ಇದೆ ಅದರ ಬಗ್ಗೆ ಡೇಟಾ ಕಲೆಕ್ಟ್ ಮಾಡಿ, ಅದನ್ನು ಅನಾಲಿಸಿಸ್ ಮಾಡಿ, ನಾವು ಇಂಟರ್ಪ್ರಿಟೇಷನ್ ಮಾಡಿ ನಾವು ಡಿಸಿಷನನ್ನು ತಗೊಳ್ಬೇಕಾಗುತ್ತೆ. ಮತ್ತು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, it includes various marketing activities: designing a product, designing the price, selecting the right place,
ಆ್ಯಂಡ್ ಅದರ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅವೆಲ್ಲವನ್ನು ನಾವು ಇಲ್ಲಿ ಮಾಡಬೇಕಾಗುತ್ತೆ. ಮತ್ತು ಮಾರ್ಕೆಟಿಂಗ್ನ ಒಂದು ಮಹತ್ವವನ್ನು, ಅದರ ಒಂದು ಇಂಪಾರ್ಟೆನ್ಸನ್ನು ನಾವು ನೋಡೋದಾದರೆ, ಇಟ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ಅರ್ನಿಂಗ್ ಆ್ಯಂಡ್ ಇನ್ಕ್ರೀಸಿಂಗ್ ಪ್ರಾಫಿಟ್ಟನ್ನು ದ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಆಫ್ ಎನಿ ಬಿಸ್ನೆಸ್ ಈಸ್ ಅರ್ನಿಂಗ್ ಆ್ಯಂಡ್ ಇನ್ಕ್ರೀಸಿಂಗ್ ಪ್ರಾಫಿಟನ್ನು ಇನ್ಕ್ರೀಸ್ ಮಾಡೋದಕ್ಕೆ ಮಾರ್ಕೆಟಿಂಗು ಸಹಾಯವನ್ನು ಮಾಡುತ್ತೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಮಾರ್ಕೆಟಿಂಗ್ ಹೆಲ್ಪ್ಸ್ ಇನ್ ಪ್ಲ್ಯಾನಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ನಾವು ಯಾವುದಾದ್ರೂ ಮಾರ್ಕೆಟಿಂಗಿಗೆ ಸಂಬಂಧಪಟ್ಟಂತೆ ತೀರ್ಮಾನಗಳನ್ನು ತಗೊಳ್ಬೇಕಾದ್ರೆ, ಡಿಸೈಡ್ ಮಾಡಬೇಕಾದ್ರೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇಟ್ ಹೆಲ್ಪ್ಸ್. ಆ್ಯಂಡ್ ಮಾರ್ಕೆಟಿಂಗ್ ಈಸ್ ಎ ಸೋರ್ಸ್ ಆಫ್ ನ್ಯೂ ಐಡಿಯಾಸ್. ಹೊಸ ಐಡಿಯಾಸು ಮಾರ್ಕೆಟಿಂಗನ್ನು ಮಾಡಬೇಕಾದಂಥ ಸಮಯದಲ್ಲಿ ಬರುತ್ತೆ. ಮಾರ್ಕೆಟ್ ರಿಸರ್ಚ್ ಮಾಡಬೇಕಾದ್ರೆ ಕಸ್ಟಮರ್ಸು ಒಪಿನಿಯನ್ ಕೊಟ್ಟಾಗ ನಮಗೆ ಹೊಸ ಐಡಿಯಾಸನ್ನು ಜನ್ರೇಟ್ ಆಗ್ತವೆ. ಆ್ಯಂಡ್ ಮಾರ್ಕೆಟಿಂಗ್ ಪ್ರೊವೈಡ್ಸ್ ಗೂಡ್ಸ್ ಟು ಅಲ್ಟಿಮೇಟ್ ಕನ್ಸ್ಯೂಮರ್ಗೆ ಏನು ಬಯಸ್ತಾನೋ ಆ ಪ್ರಾಡಕ್ಟನ್ನು ಮಾರ್ಕೆಟಿಂಗು ಪ್ರೊವೈಡ್ ಮಾಡುತ್ತೆ. ಮಾರ್ಕೆಟಿಂಗ್ ಮೀನಿಂಗಲ್ಲೇ ನಾವು ಕಲ್ತ್ವಿ, ಐಡೆಂಟಿಫೈಯಿಂಗ್ ದ ನೀಡ್ಸ್ ಆಫ್ ಕಸ್ಟಮರ್ಸ್ ಆ್ಯಂಡ್ ಫುಲ್ಫಿಲ್ಲಿಂಗ್ ದ ನೀಡ್ಸ್ ಆಫ್ ಕಸ್ಟಮರ್ಸ್ ಪ್ರಾಫಿಟಬ್ಲಿ. ಮತ್ತು ಮಾರ್ಕೆಟಿಂಗ್ ಇಂಪ್ರೂವ್ಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಸೊಸೈಟಿ. ನಮ್ಮ ಲೈಫ್ ಸ್ಟೈಲು, ನಾವು ಬಳಸ್ತಕ್ಕಂತಹ ಕಾರುಗಳು, ನಾವು ಬಳಸ್ತಕ್ಕಂತಹ ಬಟ್ಟೆಗಳು, ನಾವು ದಿನನಿತ್ಯ ಬಳಸ್ತಕ್ಕಂತಹ ನಮ್ಮ ಮನೆಗಳಲ್ಲಿ ವಸ್ತುಗಳು, ಅವನ್ನೆಲ್ಲ ನೋಡಿದ್ರೆ ಮೊದಲು ಇಷ್ಟೊಂದು ವೆರೈಟಿ ಪ್ರಾಡಕ್ಟ್ಸು, ಇಷ್ಟೊಂದು ಲೈಫ್ ಸ್ಟೈಲು ಅದು ಇರಲಿಲ್ಲ. ಇಟ್ ಈಸ್ ಬಿಕಾಸ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಬಿಕಾಸ್ ಆಫ್ ಮಾರ್ಕೆಟಿಂಗ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲ್ ಹ್ಯಾಸ್ ಚೇಂಜ್ಡ್. ಆ್ಯಂಡ್ ಮತ್ತು ಮಾರ್ಕೆಟಿಂಗ್ ಏನು ಮಾಡುತ್ತೆ, ಇಟ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್. ಯು ಕ್ಯಾನ್ ಸಿ, ಮಾರ್ಕೆಟಿಂಗ್ ಅಂದರೆ ಹಲವಾರು ವ್ಯಕ್ತಿಗಳ ಇಲ್ಲಿ ಸಹಾಯ ಬೇಕಾಗುತ್ತೆ. ಒಂದು ಟ್ರಾನ್ಸ್ಪೋರ್ಟೇಷನನ್ನೇ ನೋಡಿ, ಒಬ್ಬ ಡ್ರೈವರು ಮತ್ತು ಅದಕ್ಕೆ ಟ್ರಾನ್ಸ್ಪೋರ್ಟರಲ್ಲಿ ಇನ್ವಾಲ್ವ್ ಆಗ್ತಕ್ಕಂತಹ ಎಂಪ್ಲಾಯೀಸ್ಗೆ ಎಂಪ್ಲಾಯ್ಮೆಂಟನ್ನು ಕೊಟ್ಟಿದೆ. ಮತ್ತು ಸೇಲ್ಸ್ಮೆನ್ನು, ಮಾರ್ಕೆಟಿಂಗ್ ಮ್ಯಾನೇಜರ್, ಪ್ರೊಡಕ್ಷನ್ ಮ್ಯಾನೇಜರ್, ಫೈನಾನ್ಸ್ ಡಿಪಾರ್ಟ್ಮೆಂಟು, HRM ಡಿಪಾರ್ಟ್ಮೆಂಟು, ಇವರಿಗೆಲ್ಲ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂತಹ ಒಂದು ಕೆಲಸ ಮಾರ್ಕೆಟಿಂಗಲ್ಲಿ ನಾವು ಕಾಣ್ಬೋದು. ಎಂಟರ್ಪ್ರಿನರ್ಸನ್ನು ನಾವು ನೋಡ್ಬೋದು. ದೇರ್ ಆರ್ ಮೆನಿ ಫೇಮಸ್ ಎಂಟರ್ಪ್ರಿನರ್ಸ್ ಇನ್ ಇಂಡಿಯಾ. ಸೊ ಮಾರ್ಕೆಟಿಂಗ್ ಇಟ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್, ಸೆಲ್ಫ್ ಎಂಪ್ಲಾಯ್ಮೆಂಟನ್ನು ಇದು ಪ್ರೊವೈಡ್ ಮಾಡುತ್ತೆ. ಮತ್ತು ಇಟ್ ಸ್ಟೆಬಿಲೈಸಸ್ ದ ಎಕನಾಮಿಕ್ ಕಂಡೀಷನ್ಸ್. ನಮ್ಮ ಎಕನಾಮಿಕ್ ಕಂಡೀಷನ್ಸು ಕೂಡ ಮಾರ್ಕೆಟಿಂಗಿಂದ ಇಂಪ್ರೂವ್ ಆಗುತ್ತೆ. ನಮ್ಮ ದೇಶದ GDP ಆಗ್ಬೋದು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಇನ್ ಎ ಪರ್ಟಿಕ್ಯುಲರ್ ಇಯರ್, ನಮ್ಮ GDP ಇಂಪ್ರೂವ್ ಆಗುತ್ತೆ. ಮತ್ತು ಈ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸು ಅತಿ ಹೆಚ್ಚು ಮಾರ್ಕೆಟಿಂಗನ್ನು ಮಾಡಿ ನಾವು ಫಾರಿನ್ ಎಕ್ಸ್ಚೇಂಜನ್ನು ಕೂಡ ಅರ್ನ್ ಮಾಡ್ಬೋದು. ಸೊ ಇದು ಮಾರ್ಕೆಟಿಂಗು ಎಕನಾಮಿಕ್ ಕಂಡೀಷನ್ಸ್ಗಳನ್ನು ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಇಟ್ ಇನ್ಕ್ರೀಸಸ್ ನ್ಯಾಷನಲ್ ಇನ್ಕಮ್. ಆಬ್ವಿಯಸ್ಲಿ ಹೆಚ್ಚು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟು ಎಂಪ್ಲಾಯ್ಮೆಂಟ್ ಕೊಡೋದರ ಜೊತೆಯಲ್ಲಿ ವೆರೈಟಿ ಪ್ರಾಡಕ್ಟ್ಸು ಸಿಗ್ತಾ ಇದೆ ಅಂದರೆ ನಾವೆಲ್ಲ ಏನು ಮಾಡ್ತೀವಿ, ನಾವೆಲ್ಲ ಆ ಪ್ರಾಡಕ್ಟ್ಸನ್ನು ಪಡೆದುಕೊಳ್ಳೋದಕ್ಕೆ, ಹೊಸ ಕಾರ್ ತೊಗೊಳೋದಕ್ಕೆ, ಹೊಸ ವೆರೈಟೀಸ್ ಆಫ್ ಪ್ರಾಡಕ್ಟ್ಸನ್ನು ಪಡೆಯೋದಕ್ಕೆ ನಾವು ನಮ್ಮ ಇನ್ಕಮನ್ನು ಕೂಡ ನಾವು ರೈಸ್ ಮಾಡ್ಕೋತೀವಿ, ವಿಚ್ ಇನ್ ಟರ್ನ್ ವಿಲ್ ಇನ್ಕ್ರೀಸ್ ನ್ಯಾಷನಲ್ ಇನ್ಕಮ್. ಸೊ ದೀಸ್ ಆರ್ ಆಲ್ ದ ಸಿಗ್ನಿಫಿಕೆನ್ಸ್ ಆಫ್ ಮಾರ್ಕೆಟಿಂಗ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಲಿಸ್ನಿಂಗ್.